ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಅಶ್ವಥ್ ರೆಡ್ಡಿ ನಗರ ಮೂಲಭೂತ ಸೌಕರ್ಯಗಳಿಂದ ಮರೀಚಿಕೆಯಾಗಿದೆ ಎಂದು ಸಾರ್ವಜನಿಕರಿಂದ ಭಾರಿ ಆರೋಪ. ಅಶ್ವಥ್ ರೆಡ್ಡಿ ನಗರದ ಯುವ ಮುಖಂಡರಾದ BH ಬಸವರಾಜ್ರವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕುಮಾರ, ಬಸವರಾಜ್, ಲೋಕೇಶ್, S ನಾಗರಾಜ್, ಅಂಜಿನಪ್ಪ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ತಮ್ಮ ಹೆಸರು ಸರ್? ಬಸವರಾಜ್ ಅಂತ. ಬಸವರಾಜ್, ಯಾವ ಊರು ಸರ್ ತಮ್ಮದಿಲ್ಲಿ? ಇಲ್ಲೇ ಸ್ಥಳೀಯ ನಿವಾಸಿಗಳು. ಯಾರು ಜಗಳೂರು ಜಗಳೂರು ಅಶ್ವಥ್ ರೆಡ್ಡಿ ನಗರದ ಸ್ಥಳೀಯ ನಿವಾಸಿಗಳು. ಓಕೆ ಸರ್. ಏನು ಸಮಸ್ಯೆ ಐತೆ ಸರ್ ಅಶ್ವಥ್ ರೆಡ್ಡಿ ನಗರದಲ್ಲಿ? ಇಲ್ಲಿ ಸಮಸ್ಯೆ ಏನು ಅಂದರೆ ನೀರಿಂದು ಸ್ವಲ್ಪ ಸಮಸ್ಯೆ ಐತೆ. ನೀರು ಸಫಿಷಿಯೆಂಟ್ ಐತೆ. ಸಮರ್ಪಕವಾಗಿ ನೀರನ್ನು ಎಲ್ಲ ಟ್ಯಾಂಕ್ಗಳಿಗೂ ವಿಲೇವಾರಿ ಮಾಡಲ್ಲ. ಎಲ್ಲೋ ಒಂದು ಟ್ಯಾಂಕಿಗೆ ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅವರವರೇ ತಿರ್ಕೊಂಡು ಇದು ಮಾಡ್ತಾರೆ. ಬೇರೆ ಮೇಲೆಗಡೆ ಆ ಸ್ಕೂಲಿಗೆ ಆ ಕಡೆಗೆಲ್ಲ ಬರೋದೇ ಇಲ್ಲ. ಅಲ್ಲಿ ಇಲ್ಲೆಲ್ಲ ಕೂಲಿ ಕಾರ್ಮಿಕ ಇರೋದು. ದಯಮಾಡಿ ಎಲ್ಲ ಟ್ಯಾಂಕಿಗೂ 1-1.5 ಗಂಟೆ ಸಮರ್ಪಕವಾಗಿ ನೀರು ಬಿಡೋ ಕೆಲಸನ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಮಾಡಬೇಕು. ಅದಾದಮೇಲೆ ಇಲ್ಲಿ ಹೆಚ್ಚು ಕಮ್ಮಿ 2,000 ಜನ ವಾಸವಾಗಿದ್ದರೆ ಎಲ್ಲ ಬಡ ಕಾರ್ಮಿಕರು, ಕೂಲಿ ವರ್ಗದವರು. ಇಲ್ಲಿ ಏನಾಗೈತಿ, ಇಲ್ಲಿ ಈ ಫಿಲ್ಟ್ರು ಆಗಿ ಹೆಚ್ಚು ಕಡಿಮೆ 2-3 ವರ್ಷ ಆಯಿತು. ಭಾಳ ದಿನದಿಂದ ನೆನೆಗುದಿಗೆ ಬಿದ್ದತ್ತೆ. ಅದನ್ನು ಆ ಮೋಟರ್ ತಗೊಂಡೋಗಿದ್ರೆ ಇಲ್ಲೊಂದು CC ಕ್ಯಾಮ್ರಾನೋ ಅಥವಾ ಇನ್ನೊಂದು ಏನೋ ಒಂದು ಸಂಬಂಧಪಟ್ಟ ಇಲಾಖೆಯರು ಮಾಡಬೇಕು. ಆಮೇಲೆ ಇದು ಕುಡಿಯೋ ನೀರಿನ ಘಟಕವನ್ನು ದಯಮಾಡಿ ಸ್ಥಾಪನೆ ಮಾಡಿರೋದನ್ನು ಅದನ್ನು ಉದ್ಘಾಟನೆಯೂ ಆಗಿಲ್ಲ, ಪುನಃ ಏನು ನೀರೇ ಬಿಟ್ಟಿಲ್ಲ. ಅದಕ್ಕೆ ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಒಂದು ಆಡಳಿತ ಇದಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಜೊತೆಗೆ ಮೇಲೊಂದು ಅಪ್ಪರ್ ಟ್ಯಾಂಕ್ ಐತೆ, ಅಲ್ಲೂ ಸಹಿತ ಇವತ್ತವರೆಗೂ ನೀರು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಗೊತ್ತಿಲ್ಲ. ಇಲ್ಲಿ ಡಿಗ್ರಿ ಕಾಲೇಜು ಹೋಗುವಂಥ ಮುಖ್ಯ ರಸ್ತೆ ಇದು. ಈ ಒಂದು ಜಲ ಮನೆಗೂ ಗಂಗೆ ಇದನ್ನು ಮಾಡಿಬಿಟ್ಟು ಕೆಲಸ ಮಾಡಿದ್ರೆ ರೋಡೆಲ್ಲ ಕೀಳಿಸ್ಬಿಡ್ತಾರೆ. ಎದುರುಗಡೆ ಹೋದರೆ ಸ್ಕಿಡ್ ಆದರೆ ಸೀದಾ ಮಕ್ಕಳಿಗೆ ಆ ಕಲ್ಲು ಬಿದ್ದು ಒಂದು ಅಪಾಯ ಆಗೋ ಎಲ್ಲ ಮುನ್ಸೂಚನೆ ಇದ್ದಾವೆ. ದಯಮಾಡಿ ಈಗ ಕಲ್ಲೆಲ್ಲ ಕ್ಲೀನ್ ಮಾಡಿಸಿ ಸಂಬಂಧಪಟ್ಟ ಏನು ಗೊತ್ತಿದ್ದಾರೆ ಅದರ ಇದನ್ನು ಒಂದಿಷ್ಟು ರೋಡನ್ನು ಕ್ಲೀನಾಗಿ ಮಾಡಿ ಅದನ್ನು ವ್ಯವಸ್ಥೆ ಮಾಡಬೇಕು ಒಂದು ನಮ್ಮ ಮನವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಗಳೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಲೋಕನಾಯಕರವರು ಅಶ್ವಥ್ ರೆಡ್ಡಿ ನಗರದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ಸಾರ್ವಜನಿಕರ ಪರವಾಗಿ ನಮ್ಮ ಮಾಧ್ಯಮದ ಮುಖಾಂತರ ಮನವಿ.